ಹಾಯ್, ನಾನು ಪ್ರದೀಪ್. ಟೆಕ್ಲಿಂಗ್ ಕನ್ನಡಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಫ್ಲಿಪ್ಕಾರ್ಟ್ ಫ್ಲಾಗ್ಶಿಪ್ ಅಂತ ಒಂದು ಫೆಸ್ಟಿವಲ್ ನಡೆಸ್ತಾ ಇದ್ದಾರೆ. ಸೊ ನೀವು ನಿನ್ನೆಯಿಂದ ಅಂದರೆ ಆಗಸ್ಟ್ 6ನೇ ತಾರೀಕಿಂದ ನಿಮಗೆ ಫ್ಲಿಪ್ಕಾರ್ಟ್ ಫೆಸ್ಟಿವಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದನ್ನೇನಾದರೂ ನೀವು ಪರ್ಚೇಸ್ ಮಾಡಬೇಕು, ಯಾವುದೇ ಥರ ಪ್ರಾಡಕ್ಟ್ ಅಥವಾ ಟಿ ವಿ ಆಗಲಿ, ಮನೆಗೆ ಯಾವುದೇ ಒಂದು ಗಜೆಟ್ಸ್ ಆಗಲಿ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಇದು ಒಳ್ಳೆ ಟೈಮ್ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಯಾಕೆಂತಂದರೆ ಆಗಸ್ಟ್ 15 ತನಕ 16 ತನಕ ಇವರು ಸೇಲ್ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಅದರಲ್ಲಿ ನನಗೆ ಕೆಲವೊಂದು ಗಜೆಟ್ಸ್ ಆಗಲಿ ಅಥವಾ ಟಿ ವಿ ಮೊಬೈಲ್ ಆಗಲಿ ಅದರಲ್ಲಿ ಯಾವುದು ಗುಡ್ ಅಂತ ಅನಿಸ್ತೋ ಅದನ್ನು ನಾನು ನಿಮಗೆ ಲೀಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಅದನ್ನು ನೀವು ಏನಾದರೂ ಇಷ್ಟ ಇದ್ದರೆ ನೀವು ಪರ್ಚೇಸ್ ಮಾಡ್ಬೋದು. ಹಾಗೂ ನಿಮಗೆ ಬ್ಯಾಂಕಿಂಗ್ದು ಆಫರ್ ಎಲ್ಲ ಸಿಗುತ್ತೆ. 50%, 60%, ನಿಮಗೆ ಎಬೋ 80 ಆ ಥರ ಎಲ್ಲ ಸಿಗ್ತಾ ಇದೆ. ಸೊ ನಿಮ್ಗೇನಾದರೂ ಇಷ್ಟ ಇತ್ತು ಅಂತಂದರೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಅದರಲ್ಲಿ ನನಗೆ ಇಷ್ಟ ಆಗುವಂಥ ಅಂದರೆ ನಮಗೆ ಗುಡ್ ಅಂತ ಯಾವ್ದು ಅನಿಸುತ್ತೋ ಅದನ್ನು ನಾನು ನಿಮಗೆ ಲೀಸ್ಟ್ ಮಾಡಿರ್ತೀನಿ. ಸೊ ಹೇಳ್ತಾ ಹೋಗ್ತೀನಿ. ನಿಮಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಪರ್ಚೇಸ್ ಮಾಡಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಅದರಲ್ಲಾಗಿ ಮೊದಲನೇ ಪ್ರಾಡಕ್ಟ್ ಬಂದು ಐಫೋನ್ 15 ಅಂತ ಹೇಳ್ಬಿಟ್ಟು ಒಂದು ಮೊಬೈಲು. ಅದು ಬಂದ್ಬಿಟ್ಟು ನಿಮಗೆ 79,650 ರೂಪಾಯಿ ಇರುವಂಥ ಮೊಬೈಲನ್ನು ನಿಮಗೆ ಅವರು ಜಸ್ಟ್ 65,499 ಅಂದರೆ 65,500 ಕೊಡ್ತಾ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ 80,000 ಇರುವಂಥ ಮೊಬೈಲನ್ನು ನಿಮಗೆ 65,500 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ 12 GB ರಾಮ್ ಇದ್ದು ಮತ್ತು ನಿಮಗೆ A16 ಬಯೋ ಚಿಪ್ ಇದೆ, ಪ್ರೊಸೆಸರ್ ಇದೆ. ಮತ್ತು ನಿಮಗೆ ಇದು 48 MP ಮೇನ್ ಕ್ಯಾಮ್ರಾ ಬಂದು ನಿಮಗೆ ಅದಲ್ಲದೆ ನಿಮಗೆ ಟೈಪ್ ಸಿ ಚಾರ್ಜರ್ ಎಲ್ಲ ಇದೆ. ಸೊ ಯಾರ್ಯಾರು ಐಫೋನ್ ಏನಾದ್ರು ತಗೋಬೇಕು ಅಂತಿದ್ದೀರೋ ಇವಾಗ ಅದು 65,500 ರೂಪಾಯಿಗೆ ಸಿಗ್ತಾ ಇದೆ. ಇನ್ನು ಎರಡನೇ ಮೊಬೈಲ್ ಬಂದ್ಬಿಟ್ಟು ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 FE ಅಂತ ಹೇಳ್ಬಿಟ್ಟು ನಿಮಗೆ ಈ ಮೊಬೈಲ್ ಬಂದು ಬೆಂಕಿ ಆಫರನ್ನು ಕೊಡ್ತಾ ಇದ್ದಾರೆ. ಏನಂತಂದರೆ ನಿಮಗೆ 79,999 ಅಂದರೆ ಅಪ್ರಾಕ್ಸಿಮೇಟ್ಲಿ 80,000 ಇರುವಂಥ ಮೊಬೈಲ್ನ ಬಂದು ನಿಮಗೆ ಕೇವಲ 33,999 ಕೊಡ್ತಾ ಇದ್ದಾರೆ. ಸೊ ಇದಂತೂ ಬೆಂಕಿ ಆಫರ್ ಅಂತ ಹೇಳ್ಬೋದು. 57% ಸಿಗ್ತಾ ಇದೆ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಫ್ಲಾಗ್ಶಿಪ್ ಸೇಲ್ ಅಂತ ಹೇಳ್ಬಿಟ್ಟು. ನಿಮಗೆ ಇದ್ರದ್ದು ಸ್ಪೆಸಿಫಿಕೇಶನ್ ಹೇಳ್ಬೇಕಂತಂದರೆ ನಿಮಗೆ ಇದು ನಿಮಗೆ ಅಮೂಲ್ಡ್ ಸ್ಕ್ರೀನ್ ಅಂದರೆ ಅಮೂಲ್ಡ್ ಸ್ಕ್ರೀನನ್ನು ಹೊಂದಿದೆ ಮತ್ತು 8 GB ರ್ಯಾಮನ್ನು ಹೊಂದಿದೆ. ಮತ್ತು ಅದಲ್ಲದೆ ನಿಮಗೆ ಇದು 50 MP ಕ್ಯಾಮ್ರಾ ಬಂದು ರಿಯರ್ ಕ್ಯಾಮ್ರಾ ಇದೆ ಮತ್ತು ಅದಲ್ಲದೆ ನಿಮಗೆ 12 MP ರಿಯರ್ ಕ್ಯಾಮ್ರಾ ಇದೆ. ಅದಲ್ಲದೆ ಫ್ರಂಟ್ MP 10 ಕ್ಯಾಮ್ರಾ ಇದೆ. ಮತ್ತು ಇದು ಅಮೂಲ್ ಸ್ಕ್ರೀನನ್ನು ಹೊಂದಿದೆ ಮತ್ತು 4500 mAh ಬ್ಯಾಟ್ರಿ ಕೂಡ ಹೊಂದಿದೆ. ಸೊ ನೀವೇನಾದರೂ ಸ್ಯಾಮ್ಸಂಗ್ ಲವರ್ಸ್ ಏನಾದ್ರು ಆಗಿತ್ತು ಅಂತಂದರೆ ಈ ಮೊಬೈಲನ್ನು ಪರ್ಚೇಸ್ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲದೇ ಪರ್ಚೇಸ್ ಮಾಡ್ಬೋದು. ಏಕೆಂದರೆ 57% ನಿಮಗೆ ಆಫರನ್ನು ಫ್ಲಿಪ್ಕಾರ್ಟ್ ಅವರು ಕೊಡ್ತಾ ಇದ್ದಾರೆ. ಅದಾದ ನಂತರ ಪ್ರಾಡಕ್ಟ್ ಬಂದು ನಿಮಗೆ ಓಪೋದವ್ರದ್ದು K12X ಅಂದ್ಬಿಟ್ಟು 5G ಫೋನು. ಸೊ ಇದು ಬಂದ್ಬಿಟ್ಟು ನಿಮಗೆ ಅವರು ಫ್ಲಿಪ್ಕಾರ್ಟ್ ಅವರು 16,999 ರೂಪಾಯಿ ಇರುವಂಥ ಫೋನನ್ನು ನಿಮಗೆ ಜಸ್ಟ್ ಒಂದು 12,999 ಅಂದರೆ ಅಪ್ರಾಕ್ಸಿಮೇಟ್ಲಿ 17,000 ಇರುವಂಥ ಫೋನನ್ನು ಅವರು 13,000 ಕೊಡ್ತಾ ಇದ್ದಾರೆ. ಬ್ಯಾಂಕ್ ಇನ್ಕ್ಲೂಡ್ ಆದರೆ ಇನ್ನು ಆಫರ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಇದನ್ನೆಲ್ಲ ನೀವು ಆಫರ್ ಮಿಸ್ ಮಾಡ್ಕೊಳ್ಳದೆ ತಗೋಬೋದು. ಅದಲ್ಲದೆ ನಿಮಗೆ ಇದ್ರದ್ದು ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ನಿಮಗೆ 6 GB ರ್ಯಾಮ್ ಇದೆ ಮತ್ತು 128 GB ರಾಮ್ ಇದೆ. ಮತ್ತು ನಿಮಗೆ ಡೈಮೆನ್ಸಿಟಿ 6300 ಕೊಡ್ತಿದ್ದಾರೆ. ಮತ್ತು ಅದಲ್ಲದೆ ರಿಯರ್ ಕ್ಯಾಮ್ರಾ ಬಂದು 32 MP + 2 MP. ಮತ್ತು ನಿಮಗೆ ಇದು ಇನ್ನೊಂದು ಖುಷಿ ವಿಚಾರ ಏನಂತಂದರೆ 5100 ಅಂದರೆ mAh ಬ್ಯಾಟ್ರಿ ಇದ್ದು ನಿಮಗೆ 45 ವ್ಯಾಟ್ನ ಊಕ್ ಚಾರ್ಜರನ್ನು ಕೊಡ್ತಾ ಇದ್ದಾರೆ. ಸೊ ಇದೊಂದು ಒಳ್ಳೆ ಈ ಪ್ರೈಸ್ ರೇಂಜ್ಗೆ ಬೆಂಕಿ ಅಂತ ಹೇಳ್ಬೋದು. ಸೊ ನಿಮಗೆ 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದ್ದು ನಿಮಗೆ 5100 mAh ಬ್ಯಾಟ್ರಿ ಕೊಡ್ತಾ ಇರೋದ್ರಿಂದ ಸೊ ಕಣ್ಣು ಮುಚ್ಕೊಂಡು ನೀವು 13,000ಕ್ಕೆ ಪರ್ಚೇಸ್ ಮಾಡ್ಬೋದು. ಅದಾದ ನಂತರ ಪ್ರಾಡಕ್ಟ್ ಬಂದು ನಿಮಗೆ ರಿಯಲ್ಮಿ ಪ್ಯಾಡ್ 2 ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ದಾರೆ. ಸೊ ಇದ್ರದ್ದು ಪ್ರೈಸ್ ಬಂದು ನಿಮಗೆ 25,000 ಇರುವಂಥ ಒಂದು ಪ್ಯಾಡನ್ನು ನಿಮಗೆ ಜಸ್ಟ್ ನಿಮಗೆ 15,000 ಕೊಡ್ತಾ ಇದ್ದಾರೆ. ಸೊ 24,999 ರೂಪಾಯಿ ಇರೋದನ್ನ 14,999ಕ್ಕೆ ನಿಮಗೆ ಫ್ಲಿಪ್ಕಾರ್ಟ್ ಫ್ಲಾಗ್ಶಿಪ್ ಅಂದ್ಬಿಟ್ಟು ಕೊಡ್ತಾ ಇದ್ದಾರೆ. ಸೊ 40% ನಿಮಗೆ ಸೇವ್ ಆಗುತ್ತೆ. ಅದಲ್ಲದೆ ಇದ್ರ ಬಗ್ಗೆ ನಿಮಗೆ ಸ್ಪೆಸಿಫಿಕೇಶನ್ ಬಂದು ನಿಮಗೆ 120 Hz ರಿಫ್ರೆಶ್ ರೇಟನ್ನು ಕೊಡ್ತಿದ್ದಾರೆ. ಮತ್ತು ಅದಲ್ಲದೆ ನಿಮಗೆ 2K ಸೂಪರ್ ಡಿಸ್ಪ್ಲೇ ಸಿಗ್ತಾ ಇದೆ ಮತ್ತು 8,360 ಮೆಗಾ ಬ್ಯಾಟ್ರಿ ಸಿಗ್ತಾ ಇದ್ದು ಇದು ನಿಮಗೆ 33 ವ್ಯಾಟ್ ಊಕ್ ಚಾರ್ಜ್ ಅಂದರೆ ಸೂಪರ್ ಊಕ್ ಚಾರ್ಜನ್ನು ಕೊಡ್ತಾ ಇದ್ದಾರೆ. ಅದಲ್ಲದೆ ನಿಮಗೆ ಡಾಲ್ಬಿ ಅಟ್ಮಾಸ್ದು ನಿಮಗೆ ಸ್ಪೀಕರ್ ಸಿಗ್ತಾ ಇದೆ. ಮತ್ತು ಅದಲ್ಲದೆ ನಿಮಗೆ ಇದು ನಿಮಗೆ ಹೆಲಿಯೋ ಅಂದರೆ G99 ಚಿಪ್ಸೆಟ್ ಸಿಗ್ತಾ ಇದೆ. ಸೊ ಇದು 6 GB ರ್ಯಾಮು ಮತ್ತು 128 GB ರಾಮನ್ನು ಹೊಂದಿರುತ್ತದೆ. ಸೊ ನಿಮಗೆ ಏನಾದ್ರು ಪ್ಯಾಡ್ ಅವಶ್ಯಕತೆ ಇದ್ದರೆ ಇದು ರಿಯಲ್ಮಿ ಪ್ಯಾಡ್ 2 ಅಂದ್ಬಿಟ್ಟು ಇದು ನಿಮಗೆ 15,000ಕ್ಕೆ ಸಿಗ್ತಾ ಇರೋದು ಫ್ರೆಂಡ್ಸ್. ಸೊ ನೀವು ಇದನ್ನು ಆರಾಮಾಗಿ ನೀವು ಕಣ್ಣು ಮುಚ್ಕೊಂಡು ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಅದಾದ ನಂತರ ನೆಕ್ಸ್ಟ್ನೇ ಪ್ರಾಡಕ್ಟ್ ಬಂದು ಫ್ರೆಂಡ್ಸ್, ನೀವೇನಾದರೂ ಮನೆಗೆ ಏನಾದ್ರು ಟಿ ವಿ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಏಸರ್ ಪ್ಯೂರ್ ಅಂದ್ಬಿಟ್ಟು ನಿಮಗೆ 55 ಇಂಚಿನ ಟಿ ವಿಯನ್ನು ನಿಮಗೆ 70,000 ಇರುವಂಥ ಟಿ ವಿ ಅದು ಈಗ ಬಂದು ನಿಮಗೆ ಫ್ಲಿಪ್ಕಾರ್ಟ್ ಫ್ಲಾಗ್ಶಿಪ್ ಸೇಲಲ್ಲಿ ನಿಮಗೆ ಅದು 31,999 ಅಂದರೆ 32,000 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಸೊ ನೀವು ಯಾವುದೇ ಥರ
ನೀವು ಅನುಮಾನ ಇಲ್ಲಿಂದ ಪರ್ಚೇಸ್ ಮಾಡ್ಬೋದು. ಯಾಕೆಂತಂದ್ರೆ ಇದು ನಿಮಗೆ ಡಾಲ್ಬಿ ಅಟ್ಮಾಸ್ ಕೊಡ್ತಾ ಇದ್ದಾರೆ, ಮತ್ತೆ ಅದಲ್ಲದೆ ನಿಮಗೆ 60Hz ರಿಫ್ರೆಶ್ ರೇಟ್ ಕೊಡ್ತಾ ಇದ್ದಾರೆ, 2GB ರ್ಯಾಮ್ ಇರುತ್ತೆ, ಮತ್ತೆ ಇದು 4K ಅಲ್ಟ್ರಾ HD ಕೊಡ್ತಾ ಇರೋದ್ರಿಂದ ನೀವು ಯಾವುದೇ ತರ ಒಂದು ಸಂದೇಹ ಇದ್ದೇನೆ ಇದನ್ನ ಪರ್ಚೇಸ್ ಮಾಡ್ಬೋದು. ಸೊ ಇದು ನಿಮಗೆ ಬೆಸ್ಟ್ ಟಿವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ ನಂತರ ಪ್ರಾಡಕ್ಟ್ ಬಂದು ನಿಮಗೆ ಫಿಲಿಪ್ಸ್ ಅವ್ರದ್ದು ನಿಮಗೆ ಏರ್ ಫ್ರೈ ಸಿಗ್ತಾ ಇದೆ. ಸೊ ಇದು ಬಂದು ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ 5,995 ರೂಪಾಯಿ ಇರುವಂತ ಪ್ರೈಸ್ ನ ನಿಮಗೆ ಡೌನ್ ಮಾಡಿರೋದು ನಿಮಗೆ 4,799 ಕೊಡ್ತಾ ಇದ್ದಾರೆ, ಅಂದ್ರೆ 4,800 ರೂಪಾಯಿ ಕೊಡ್ತಾ ಇದ್ದಾರೆ. ಈ ಪ್ರಾಡಕ್ಟ್ ಬಂದು ನಿಮಗೆ ತುಂಬಾನೇ ಅಂದ್ರೆ ನಿಮಗೆ ಹೆಲ್ಪ್ ಆಗುತ್ತೆ, ಅಂದ್ರೆ ನಿಮ್ಗೆ ಬ್ರೇಕ್ಫಾಸ್ಟ್ ಆಗಲಿ ಅಥವಾ ನಿಮಗೆ ಯಾವುದೇ ಥರ ಡಿನ್ನರ್ ಆಗಲಿ ನೀವು ಕುಕಿಂಗ್ ಮಾಡ್ಕೋಬೋದು. ಸೊ ಈ ಪ್ರೈಸ್ ರೇಂಜ್ಗೆ ಇದು ವರ್ತ್ ಅಂತ ಅನಿಸಿದೆ. ಸೊ ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ಪರ್ಚೇಸ್ ಮಾಡ್ಬೋದು. ಅದಾದ ನಂತರ ಪ್ರಾಡಕ್ಟ್ ಬಂದು ನಿಮಗೆ ಫ್ಲಿಪ್ಕಾರ್ಟ್ ಅವರು ನಿಮಗೆ ಫ್ಲಾಗ್ಶಿಪ್ ಅಂದ್ರೆ ನಿಮಗೆ ತುಂಬಾನೇ 68% ಡಿಸ್ಕೌಂಟ್ ಕೊಡ್ತಿರುವಂಥ ಪ್ರಾಡಕ್ಟ್ ಬಂದು ನಿಮಗೆ ಸ್ವಿಂಗಾಮ್ ವಾರ್ ಲೈಟ್ ಅಂತ ಹೇಳ್ಬಿಟ್ಟು, ಅಥವಾ ನಿಮಗೆ ವಾಲ್ ಲ್ಯಾಂಪ್ ವಿತ್ ಬಲ್ಪ್ ಅಂತ ಹೇಳ್ಬೋದು. ಸೊ ಈ ಪ್ರಾಡಕ್ಟ್ ಬಂದು ನಿಮಗೆ 1,499 ರೂಪಾಯಿ ಇರುವಂತ ಒಂದು ಪ್ರಾಡಕ್ಟ್ ಅನ್ನ ನಿಮಗೆ 469 ರೂಪಾಯಿ, ಜಸ್ಟ್ ನಿಮಗೆ 470 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ನೀವೇನಾದ್ರು ಈ ತರ ಪರ್ಚೇಸ್ ಮಾಡ್ಬೇಕು ಸ್ವಿಂಗ್ ವಾರ್ಮ್ ಲೈಟ್ ಅಂತಂದ್ರೆ ನಿಮಗೆ ತುಂಬಾನೇ ನಿಮಗೆ ವೆರೈಟಿ ಸಿಗ್ತವೆ. 81%, 60% ಆಗಲಿ, ಮತ್ತೆ ನಿಮಗೆ ಕೆಲವೊಂದು ಗೋಡೆಗೆ ಹಾಕುವಂತ ಲೈಟ್ಗಳಾಗ್ಲಿ, ಅಥವಾ ನಿಮ್ಗೆ ಯಾವುದೇ ತರ ನೀವು ಸ್ವಿಂಗ್ ಲೈಟ್ ತಗೊಂಡ್ರು ಕೂಡ 70%, 86% ಈ ತರ ಕೊಡ್ತಾ ಇದ್ದಾರೆ. ಸೊ ನಿಮ್ಗೇನಾದ್ರೂ ಅದ್ರದ್ದು ಅವಶ್ಯಕತೆ ಇತ್ತು ಅಂದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಫ್ಲಿಪ್ಕಾರ್ಟ್ ಅವ್ರದ್ದು ನಿಮಗೆ ಹಾಕಿರ್ತೀನಿ. ಸೊ ಅದರಲ್ಲೇ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ನನ್ನ ಎಲ್ಲಾ ಪ್ರಾಡಕ್ಟ್ಗಳು ಈ ತರ ಇದ್ದು ನಿಮಗೆ ಲೀಸ್ಟ್ ಮಾಡಿ ನಿಮಗೆ ಕೊಟ್ಟಿದ್ದೀನಿ. ಸೊ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ನಾನು ಲೀಸ್ಟ್ ಮಾಡದಂತ ಫ್ಲಿಪ್ಕಾರ್ಟ್ ಫ್ಲಾಗ್ಶಿಪ್ ನಿಮಗೆ ಫೆಸ್ಟಿವಲ್ ನಡೀತಿರೋದು ಏನಿದೆ ಅದರಲ್ಲಿ ನಿಮಗೆ ಲೀಸ್ಟ್ ಮಾಡದಂತ ಪ್ರಾಡಕ್ಟ್ಗಳು. ಸೊ ನಿಮಗೆ ಈ ಪ್ರಾಡಕ್ಟ್ಗಳೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ನಿಮ್ಗೇನಾದ್ರೂ ಅದರ ಅವಶ್ಯಕತೆ ಇತ್ತು ಅಂದ್ರೆ ಪರ್ಚೇಸ್ ಮಾಡಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಬೋದು. ಮತ್ತೆ ಶೇರ್ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ.